ನೀವು ಮುಖ್ಯ ಶಿಕ್ಷಕರಾಗಿ, ಪ್ರಿನ್ಸಿಪಲ್ ಹೆಡ್ ಮಾಸ್ಟರ್ ಆಗಿ ಪೋಷಕರೊಂದಿಗೆ ಮಾತನಾಡುವಾಗ ಸೈಕಾಲಜಿಯನ್ನು ಒತ್ತಡ ಹಾಕಲು ಅಥವಾ ಮೋಸ ಮಾಡಲು ಅಲ್ಲ, ಅಂದರೆ ನಂಬಿಕೆ ನಿರ್ಮಿಸಲು, ಶಾಲೆಯ ಮೌಲ್ಯವನ್ನು ಸ್ಪಷ್ಟಪಡಿಸಲು ಮತ್ತು ಉತ್ತಮ ಸಂಬಂಧ ಬೆಳೆಸಲು ಈ ಒಂದು ಟ್ರಿಕ್ಸ್ಗಳನ್ನು ನೀವು ಬಳಸಬಹುದು. ಮೊದಲನೇದಾಗಿ, ಪೇರೆಂಟ್ಸ್ ಬೈ ಟ್ರಸ್ಟ್, ನಾಟ್ ಜಸ್ಟ್ ಎಜುಕೇಶನ್. ಅಂದರೆ ಸೈಕಾಲಜಿಯಲ್ಲಿ ಒಂದು ಪ್ರಮುಖ ತತ್ವ ಇದೆ, ಪೀಪಲ್ ಮೇಕ್ ಡಿಸಿಷನ್ಸ್ ಇಮೋಷನಲಿ ಆ್ಯಂಡ್ ಜಸ್ಟಿಫೈ ದೆಮ್ ಲಾಜಿಕಲಿ. ಅಂದರೆ ಪೋಷಕರು ಕೇವಲ ಫೀಸ್ ನೋಡಿ ನಿರ್ಧಾರ ಮಾಡುವುದಿಲ್ಲ, ಅವರ ಮಗುವಿನ ಸುರಕ್ಷತೆ, ಆ ಮಗುವಿನ ಭವಿಷ್ಯ, ಶಿಕ್ಷಕರ ಕಾಳಜಿ ಮತ್ತು ಶಾಲೆಯ ಮೇಲಿನ ನಂಬಿಕೆ ಮುಖ್ಯವಾಗಿರುತ್ತದೆ. ಹಾಗಾಗಿ ನಾವು ಒಂದು ಫಸ್ಟ್ ಇಮೋಷನಲ್ ಬಾಂಡಿಂಗ್ ಅನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ಫಸ್ಟ್ ನಮ್ಮ ಮೇಲೆ ನಂಬುತ್ತಾರೆ, ನಂಬಿದ ನಂತರ ಅವರು ನಾವು ಹೇಳಿದ ರೂಲ್ಸ್ ರೆಗ್ಯುಲೇಷನ್ಸ್ ನಿಯಮಗಳಿಗೆ ಒಪ್ಪಿಕೊಳ್ಳುವರು. ಹಾಗಾಗಿ ಪೇರೆಂಟ್ಸ್ ಬೈ ಟ್ರಸ್ಟ್, ನಾಟ್ ಜಸ್ಟ್ ಎಜುಕೇಶನ್. ಸೊ ಇಲ್ಲಿ ನಮ್ದು ತಪ್ಪು ವಿಧಾನ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಲೇಬೇಕು, ಈ ತರ ಹೇಳೋದು ತಪ್ಪಾಗುತ್ತದೆ. ಇದರಲ್ಲಿ ಉತ್ತಮ ವಿಧಾನ ಯಾವುದಂತ ಹೇಳಿದ್ರೆ, ನಿಮ್ಮ ಮಗುವಿನ ಬೆಳವಣಿಗೆ, ಆತ್ಮವಿಶ್ವಾಸ ಮತ್ತು ಕಲಿಕೆಯ ಮೇಲೆ ನಾವು ವಿಶೇಷ ಗಮನ ಕೊಡುತ್ತೇವೆ. ಅದಕ್ಕಾಗಿಯೇ ಅನೇಕ ಪೋಷಕರು ನಮ್ಮ ಶಾಲೆಯನ್ನು ಆಯ್ಕೆ ಮಾಡುತ್ತಿದ್ದಾರೆ. ಓನ್ಲಿ ಎಜುಕೇಶನ್ ಒಂದೇ ಅಲ್ಲ, ನಮ್ಮ ಶಾಲೆಯಲ್ಲಿ ಅವರ ಹೆಲ್ತ್ ಬಗ್ಗೆ, ಆರೋಗ್ಯ ಬಗ್ಗೆಯೂ ಸಹ ಬಹಳಷ್ಟು ಕಾಳಜಿಯನ್ನು ನಾವು ವಹಿಸುತ್ತೇವೆ. ಅವರ ಫುಡ್ ಆಗಿರಬಹುದು, ಇಲ್ಲಿ ಜಂಕ್ ಫುಡ್ ಅನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ, ಯಾವ ಮಕ್ಕಳು ಜಂಕ್ ಫುಡ್ ಅನ್ನು ತಿನ್ನುತ್ತಾರೆ ಅವರ ಆರೋಗ್ಯ ಕೆಟ್ಟು ಹೋಗುತ್ತೆ. ಸೊ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿದ್ರೆ ಅದು ಎಜುಕೇಶನ್ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಹಾಗಾಗಿ ಒಳ್ಳೆಯ ಫುಡ್ ಅನ್ನು ತಿನ್ನೋದಕ್ಕೆ ನಾವು ರೆಫರ್ ಮಾಡುತ್ತೇವೆ. ಹಾಗೆ ಪ್ರತಿ 40 ನಿಮಿಷಕ್ಕೊಮ್ಮೆ ನಾವು ಮಕ್ಕಳಿಗೆ ನೀರು ಕುಡಿಯಲು ಸಹ ಹೇಳುತ್ತೇವೆ. ಇದರಿಂದ ಮಕ್ಕಳ ಬಾಡಿ ಹೈಡ್ರೇಟ್ ಆಗಿರುತ್ತೆ, ಡಿಹೈಡ್ರೇಟ್ ಆಗಲು ಚಾನ್ಸಸ್ ಇರುವುದಿಲ್ಲ. ಯಾವಾಗ ಒಂದು ಮಗು ಟಯರ್ಡ್ ಫೀಲ್ ಆಗುತ್ತೆ ಅಥವಾ ಬೋರ್ ಆಗುತ್ತೆ, ಅವಾಗ ಒಂದು ಗ್ಲಾಸ್ ನೀರು ಕುಡಿದ್ರೆ 90% ಮತ್ತೆ ಮಗು ಏನಾಗುತ್ತೆ, ಚಾರ್ಜ್ ಆಗುತ್ತಂತೆ. ಹಾಗಾಗಿ ನಾವು ಈ ಶಾಲೆಯಲ್ಲಿ ಈ ಒಂದು ನಿಯಮವನ್ನ ಲಾಗು ಮಾಡಿದ್ದೇವೆ. ಅಂದರೆ ಪ್ರತಿ 40 ನಿಮಿಷಕ್ಕೊಮ್ಮೆ ಬೆಲ್ ಬಾರಿಸಲಾಗುತ್ತೆ, ಪೀರಿಯಡ್ ಚೇಂಜ್ ಆಗುತ್ತಲ್ಲ, ಆವಾಗ ಮಗು ಸಹ ನೀರು ಕುಡಿಯುತ್ತದೆ. ಸೊ ಎರಡನೇ ಪಾಯಿಂಟ್ ಹೇಳ್ಬೇಕಂತ ಹೇಳಿದ್ರೆ, ವ್ಯಾಲ್ಯೂ ಬಿಫೋರ್ ಫೀ. ಅಂದ್ರೆ ಪೋಷಕರು ಫೀಸ್ ಬಗ್ಗೆ ಕೇಳಿದಾಗ ನಾವು ಮೊದಲು ಫೀಸ್ ಬಗ್ಗೆ ಹೇಳಬಾರದು, ಮೊದಲು ಅವರು ಪಡೆಯುವ ಮೌಲ್ಯದ ಬಗ್ಗೆ ಹೇಳಬೇಕು. ಆ ಮಕ್ಕಳು ಈ ಶಾಲೆಯಲ್ಲಿ ಏನೇನು ಕಲಿತಾರೆ, ಏನೇನು ವ್ಯಾಲ್ಯೂಸ್ಗಳನ್ನ ಕಲಿತುಕೊಳ್ತಾರೆ ಅದರ ಬಗ್ಗೆ ಹೇಳಬೇಕು. ಉದಾಹರಣೆಗೆ, ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಕಮ್ಯುನಿಕೇಶನ್ ಇದೆ, ಅಬ್ಯಾಕಸ್ ಅಂಡ್ ವೇದಿಕ್ ಮ್ಯಾಥ್ಸ್ ಕೋರ್ಸ್ಗಳಿದಾವೆ, ಆಮೇಲೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಇದೆ, ಕೂತಲ್ಲೇ ಪಾಠವನ್ನ ಮಾಡುವುದು, ಇದೆಲ್ಲ ಓಲ್ಡ್ ಆಗಿದೆ. ಈಗ ನಾವು ಆಕ್ಟಿವಿಟೀಸ್ ಬೇಸ್ಡ್ ಲರ್ನಿಂಗ್ ನ ಮಾಡಿಸ್ತಾ ಇದ್ದೀವಿ, ಇಂಡಿವಿಜುವಲ್ ಅಟೆನ್ಷನ್ ನ ಕೊಡ್ತೀವಿ ಮಕ್ಕಳಿಗೆ. ಹಾಗೆ ರೆಗ್ಯುಲರ್ ಪೇರೆಂಟ್ ಅಪ್ಡೇಟ್ಸ್ ಇರುತ್ತವೆ, ನಾವು ರೆಗ್ಯುಲರ್ ಆಗಿ ಅಥವಾ ವೀಕ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಿರುತ್ತೇವೆ ಮಕ್ಕಳ ಬಗ್ಗೆ. ಇದರಲ್ಲಿ ಒಂದು ಸೈಕಾಲಜಿ ಪ್ರಿನ್ಸಿಪಲ್ ಇದೆ, ಅದೇನಂತ ಹೇಳಿದ್ರೆ, ಪೀಪಲ್ ಕಂಪೇರ್ ಪ್ರೈಸ್ ಓನ್ಲಿ ವೆನ್ ವ್ಯಾಲ್ಯೂ ಈಸ್ ಅನ್ಕ್ಲಿಯರ್. ಸೊ ಮೊದಲು ನಾವು ಅದ್ರ ಬಗ್ಗೆ ವ್ಯಾಲ್ಯೂನ ತೋರಿಸ್ಬೇಕು, ತದನಂತರ ಫೀಸ್ ಬಗ್ಗೆ ಹೇಳಬೇಕು. ಇದೆಲ್ಲ ನಮ್ಮ ಶಾಲೆಯ ವ್ಯಾಲ್ಯೂಗಳ ಬಗ್ಗೆ ಅಥವಾ ಎಲ್ಲ ಗುಣಗಳ ಬಗ್ಗೆ ಹೇಳಿದ ನಂತರ ನಾವು ಫೀಸ್ ಬಗ್ಗೆ ಮಾತನಾಡೋದು ಒಳ್ಳೆಯದು. ಥರ್ಡ್ ಪಾಯಿಂಟ್, ಸೋಷಿಯಲ್ ಪ್ರೂಫ್ ಎಫೆಕ್ಟ್. ಅಂದ್ರೆ ಜನರು ಇತರರು ಮಾಡುತ್ತಿರುವುದನ್ನು ಅನುಸರಿಸುವ ಪ್ರವೃತ್ತಿ ಹೊಂದಿರುತ್ತಾರೆ. ಯಾವಾಗಲೂ ಬೇರೆಯವರನ್ನ ನೋಡಿ ಇವರು ಮಾಡುತ್ತಾರೆ, 90% ಇದೇ ತರ ಆಗೋದು. ಹಾಗಾಗಿ ಉದಾಹರಣೆ ನಾವೇನಂತ ಹೇಳ್ಬೇಕಂತ ಹೇಳಿದ್ರೆ, ಕಳೆದ ವರ್ಷ ನಮ್ಮ ಶಾಲೆಗೆ ಅನೇಕ ಹೊಸ ವಿದ್ಯಾರ್ಥಿಗಳು ಸೇರಿದ್ದಾರೆ. ಈ ಮಾತನ್ನ ಕೇಳಿದ ನಂತರ ಅವರು ನಮ್ಮ ಮಗುನ ಸಹ ಇಲ್ಲಿ ಹಾಕಬೇಕು, ಬಹಳಷ್ಟು ಪೇರೆಂಟ್ಸ್ ಇಲ್ಲಿ ಆಲ್ರೆಡಿ ಹಾಕಿದಾರಂತೆ, ಉದಾಹರಣೆಗಳನ್ನ ಕೊಡಬೇಕು. ಅದೇ ಶಾಲೆಯಿಂದ ನಮ್ಮ ಶಾಲೆಗೆ ಒಂದು ಮಗು ಬಂದಿದೆ, ಈ ತರ ನಿಮ್ಮ ಮಗುವಿನ ಫ್ರೆಂಡೇ ಆ ಶಾಲೆಯಿಂದ ಈ ಶಾಲೆಗೆ ಬಂದಿದೆ. ಸೊ ಈ ತರ ಏನಾದ್ರೂ ನಾವು ಉದಾಹರಣೆಗಳನ್ನ ಕೊಡಬೇಕು. ಹಲವು ಪೋಷಕರು ನಮ್ಮ ಡಿಸಿಪ್ಲಿನ್ ಮತ್ತು ಟೀಚಿಂಗ್ ಮೆಥಡ್ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ, ಈ ತರ ಹೇಳ್ಬೇಕು. ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ, ಹಲವು ಪೋಷಕರು ನಮ್ಮ ಡಿಸಿಪ್ಲಿನ್ ಆಗಿರ್ಬೋದು, ನಮ್ದು ಸ್ಟ್ರಿಕ್ಟ್ನೆಸ್ ಆಗಿರ್ಬೋದು, ಅಥವಾ ನಮ್ದು ಟೀಚಿಂಗ್ ಮೆಥಡ್ ಆಗಿರಬಹುದು, ನಮ್ದು ಹಾರ್ಡ್ ವರ್ಕಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಬಹಳಷ್ಟು ಜನ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಅವರ ಟೆಸ್ಟಿಮೋನಿಯಲ್ ವಿಡಿಯೋಸ್ಗಳು ಸಹ ಇದಾವೆ. ಸೊ ನೀವು ಅದನ್ನ ಸಹ ಕೇಳ್ಕೊಡ್ರಿ, ಅವಾಗ ನಿಮಗೆ ಭರವಸೆ ಬರಬಹುದು. ಈ ತರಹ ಆತ್ಮವಿಶ್ವಾಸದ ಮಾತುಗಳನ್ನ ನಾವು ಹೇಳಬೇಕು. ಈ ತರ ನಾವು ಮಾತಾಡಿದಾಗ ಮುಂದಿನ ವ್ಯಕ್ತಿಗಳ ಅಥವಾ ಪಾಲಕರ ವಿಶ್ವಾಸ ನಮ್ಮ ಶಾಲೆಯ ಮೇಲೆ ಹೆಚ್ಚಾಗುತ್ತದೆ. ಫೋರ್ತ್ ಪಾಯಿಂಟ್, ನೆವರ್ ಆರ್ಗ್ಯೂ ಅಬೌಟ್ ಫೀಸ್. ಯಾವತ್ತು ನಾವು ಫೀಸ್ ಬಗ್ಗೆ ಆರ್ಗ್ಯೂ ಮಾಡಂಗಿಲ್ಲ. ಪೋಷಕರು ಹೇಳ್ತಾರೆ ಬೇರೆ ಶಾಲೆಯಲ್ಲಿ ಕಡಿಮೆ ಫೀಸ್ ಇದೆ, ನಾವು ಉತ್ತರ ಈ ತರ ಕೊಡಬಾರ್ದು, ಹಾಗಿದ್ರೆ ಅಲ್ಲೇ ಹೋಗಿ ಅಂತೇಳಿ ಈ ತರ ಉತ್ತರ ಕೊಡೋದು ತಪ್ಪಾಗುತ್ತದೆ. ನಮ್ಮ ಉತ್ತರ ಹೇಗಿರ್ಬೇಕಂತ ಹೇಳಿದ್ರೆ, ನಿಮ್ಮ ಅಭಿಪ್ರಾಯವನ್ನು ನಾನು ಗೌರವಿಸುತ್ತೇನೆ, ನೀವು ಹೇಳೋದು ನಿಜನೇ, ಆದರೆ ಪ್ರತಿಯೊಂದು ಶಾಲೆ ವಿಭಿನ್ನ ಸೇವೆಗಳನ್ನು ನೀಡ್ತಾ ಇದೆ. ನಮ್ಮ ಗಮನ ಮಗುವಿನ ಒಟ್ಟಾರೆ ಬೆಳವಣಿಗೆ ಮತ್ತು ಗುಣಮಟ್ಟದ ಶಿಕ್ಷಣದ ಮೇಲೆ ಇದೆ. ಹಾಗಾಗಿ ಅವ್ರದ್ದು ಫೀಸ್ ನಮ್ದು ಫೀಸ್ ಡಿಫ್ರೆಂಟ್ ಆಗುತ್ತೆ. ಸೊ ಈ ತರ ನಾವು ಮಾತಾಡಬೇಕಾಗುತ್ತದೆ, ಇದರಿಂದ ಗೌರವ ಉಳಿಯುತ್ತದೆ. ನಾವೇನಾದ್ರೂ ಹಾಗಿದ್ರೆ ಅಲ್ಲೇ ಹೋಗಿ ಅಂತ ಹೇಳೋದು ತಪ್ಪಾಗುತ್ತದೆ, ಬ್ಯಾಡ್ ಇಂಪ್ರೆಷನ್ ಆಗುತ್ತದೆ.
ಸೊ ಎಷ್ಟು ನಾವು ಕೂಲಾಗಿ ಕಾಮಾಗಿ ಹ್ಯಾಂಡಲ್ ಮಾಡ್ತೀವಿ ಅಷ್ಟು ಗೌರವ ಉಳಿಯುತ್ತದೆ. 5th ಪಾಯಿಂಟ್, ಫೋಕಸ್ ಆನ್ ಚೈಲ್ಡ್ಸ್ ಫ್ಯೂಚರ್. ಪೋಷಕರೊಂದಿಗೆ ಮಾತನಾಡುವಾಗ ಶಾಲೆಯ ಬಗ್ಗೆ ಮಾತ್ರ ಮಾತನಾಡಬೇಡಿ, ಮಗುವಿನ ಬಗ್ಗೆ ಮಾತನಾಡಬೇಕು. ಯಾವತ್ತು ನಾವು ಶಾಲೆಯಲ್ಲಿ ಇಷ್ಟು ರೂಲ್ಸ್ ಇದಾವೆ, ಇಷ್ಟು ರೆಗ್ಯುಲೇಷನ್ಸ್ ಇದಾವೆ, ಇಷ್ಟು ಕೋರ್ಸ್ಗಳನ್ನು ನಾವು ಅಪ್ಲೈ ಮಾಡಿದ್ದೀವಿ ಅಂತ ಹೇಳೋಕ್ಕಿಂತ ಮುಂಚೆ ನಾವು ಮಗುವಿನ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳಬೇಕು. ಉದಾಹರಣೆಗೆ, ಇಂದು ನಾವು ತೆಗೆದುಕೊಳ್ಳುವ ಶಿಕ್ಷಣದ ನಿರ್ಧಾರಗಳು ಮಗುವಿನ ಮುಂದಿನ 10 ವರ್ಷಗಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತದೆ. ಆ ಮಗುವಿನ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಶಿಕ್ಷಕರು ಅವನಂತೆ ಬದಲಾವಣೆ ಆಗುತ್ತಾರೆ. ಅವನಿಗೆ ತಕ್ಕಂತೆ ಇಲ್ಲಿ ಕಲಿಕೆ ನಾವು ಉಂಟು ಮಾಡುತ್ತೇವೆ. ಈ ತರಹದ ಮಾತುಗಳನ್ನು ನಾವು ಆಡಬೇಕಾಗುತ್ತದೆ. ಇವು ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತವೆ. 6th ಪಾಯಿಂಟ್, ಸ್ಕೂಲ್ ರೂಲ್ಸ್ ಶುಡ್ ಬಿ ಎಕ್ಸ್ಪ್ಲೇನ್ಡ್ ವಿತ್ ರೀಸನ್ಸ್. ನಾವು ಯಾವುದಾದ್ರೂ ರೂಲ್ಸ್ನ ಅವ್ರ ಮುಂದೆ ಇಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದರ ರೀಸನ್ಗಳನ್ನು ಸಹ ನಾವು ಇಡಬೇಕು. ಉದಾಹರಣೆಗೆ, ನಾವು ಬರೀ ನಿಯಮಗಳನ್ನು ಹೇಳಬಾರ್ದು, ನಿಯಮದ ಹಿಂದಿನ ಕಾರಣಗಳನ್ನು ಹೇಳಬೇಕು. ಉದಾಹರಣೆಗಾಗಿ, ರೆಗ್ಯುಲರ್ ಅಟೆಂಡೆನ್ಸ್ ರೂಲ್ ಕೇವಲ ನಿಯಮಕ್ಕಾಗಿ ಅಲ್ಲ ಮೇಡಮ್, ಅಲ್ಲ ಸರ್. ರಿಸರ್ಚ್ ಪ್ರಕಾರ, ಸೈಂಟಿಫಿಕ್ ರಿಸರ್ಚ್ ಮಾಡ್ತಾರಲ್ಲ ಸೈಂಟಿಸ್ಟ್, ಆ ಒಂದು ರಿಸರ್ಚ್ ಪ್ರಕಾರ ನಿರಂತರ ಹಾಜರಾತಿ ಇರುವಂತಹ ಮಕ್ಕಳು ಉತ್ತಮ ಶೈಕ್ಷಣಿಕ ಸಾಧನೆ ಮಾಡುತ್ತಾರೆ. ಯಾಕಂತ ಹೇಳಿದ್ರೆ ಕಂಟಿನ್ಯೂಸ್ ಇರೋದ್ರಿಂದ, ಎಲ್ಲಿ ಗ್ಯಾಪ್ ಆಗದೆ ಇರುವುದರಿಂದ ಆ ಮಕ್ಕಳ ಫೋಕಸ್ ಪವರ್ ಏನಾಗುತ್ತೆ, ನಿರಂತರವಾಗಿ ಇರುತ್ತದೆ. ನಿಮ್ಗೆ ಒಮ್ಮೆಲೆ ಶೈಕ್ಷಣಿಕ ಸಾಧನೆ ಅಂದರೆ ಫಲಿತಾಂಶ ಬರುತ್ತಲ್ಲ, ಆವಾಗ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ರೆಗ್ಯುಲರ್ ಅಟೆಂಡೆನ್ಸ್ ನಿಯಮವನ್ನು ನಾವು ಇಟ್ಟಿದ್ದೇವೆ. ಇದೇ ತರಹ ಜಂಕ್ ಫುಡ್ಡಿಂದಾಗಿರ್ಬೋದು, ಅದರಿಂದ ಎಷ್ಟು ಬ್ಯಾಡ್ ಎಫೆಕ್ಟ್ ಇದೆ ಮಕ್ಕಳ ಆರೋಗ್ಯದ ಮೇಲೆ ಅಂಥೇಳಿ ಈ ಥರ ರೀಸನ್ ಜೊತೆಗೆ ಹೇಳಬೇಕು. ನಮ್ಮ ಕಡೆ ಜಂಕ್ ಫುಡ್ ಅಲೌ ಇಲ್ಲ ನೋಡ್ರಿ, ಕಳಿಸ್ಬಾರ್ದು, ಈ ಥರ ಹೇಳೋದ್ರಿಂದ ಅದಕ್ಕೆ ಇರುವಂತಹ ರೀಸನ್ನ ಹೇಳಬೇಕು. ಅದು ಹೆಚ್ಚು ಪ್ರಭಾವಶೀಲವಾಗಿರುತ್ತದೆ. 7th ಪಾಯಿಂಟ್, ಲಿಸನ್ ಫಸ್ಟ್ ಸ್ಪೀಕ್ ಲೇಟರ್. ಅಂದರೆ ಸೈಕಾಲಜಿ ರೂಲ್ ಇದು. ಲಿಸನ್ ಫಸ್ಟ್ ಸ್ಪೀಕ್ ಲೇಟರ್. ಪೀಪಲ್ ಟ್ರಸ್ಟ್ ದೋಸ್ ಹೂ ಲಿಸನ್. ಯಾರು ಅವರ ಮಾತುಗಳನ್ನು ಕೇಳ್ತಾರೆ, ಅವರ ಮಾತುಗಳನ್ನು ನಿಲ್ಲಿಸಲಾರದೆ ನಾವು ಕೇಳ್ತೇವೆ, ಅವರ ಮೇಲೆ ಜಾಸ್ತಿ ಟ್ರಸ್ಟನ್ನು ಮಾಡ್ತಾರೆ. ಹಾಗಾಗಿ ನಾವು ಮುಂದಿನವರ ಮಾತುಗಳನ್ನು ಕೇಳಬೇಕು. ಪೋಷಕರ ಮಾತನಾಡುವಾಗ ಮಧ್ಯ ಅಡ್ಡಿಪಡಿಸಬಾರದು. ಮೊದಲು ಕೇಳಬೇಕು, ನಂತರ ಉತ್ತರ ಕೊಡಬೇಕು. ಅವರು ಫೀಸ್ ಜಾಸ್ತಿ ಅಂತ ಹೇಳಿದಾಗ ನಾವು ಹೇಳುವುದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಚಿಂತೆ ನನಗೆ ಅರ್ಥವಾಗ್ತಿದೆ, ನೀವು ಏನು ಯೋಚನೆ ಮಾಡ್ತಾ ಇದ್ದೀರಿ ನನಗೆ ಗೊತ್ತಾಗ್ತಿದೆ, ಆದರೆ ಯಾವ ವಿಷಯ ಹೆಚ್ಚು ಕಷ್ಟವಾಗುತ್ತಿದೆ ಎಂದು ಹೇಳ್ತೀರಾ ಅಂಥೇಳಿ ನಾವು ಈ ಥರ ಸಂಭಾಷಣೆಯನ್ನು ಶಾಂತವಾಗಿ ಕೇಳಬೇಕು. 8th ಪಾಯಿಂಟ್, ಕ್ರಿಯೇಟ್ ಪಾರ್ಟ್ನರ್ಶಿಪ್ ನಾಟ್ ಪ್ರೆಷರ್. ಅಂದರೆ ಪೋಷಕರಿಗೆ ಮಗುವಿನ ಯಶಸ್ಸು ಶಾಲೆ ಮತ್ತು ಮನೆಯ ಜಂಟಿ ಪ್ರಯತ್ನದಿಂದ ಬರುತ್ತದೆ. ನಿಮ್ಮ ಮತ್ತು ನಮ್ಮ ಸಹಕಾರದೊಂದಿಗೆ ನೀವು ನಮಗೆ ಸಹಕಾರ ಮಾಡಬೇಕು. ಈ ತರಹ ಆದರೆ ಟ್ರಯಾಂಗಲ್ ಶೇಪ್ನಲ್ಲಿ ಇರುತ್ತದೆ ಎಜುಕೇಷನ್ ಅನ್ನೋದು. ಒಂದು ಕಡೆ ಮಗು, ಒಂದು ಕಡೆ ಪಾಲಕರು, ಒಂದು ಕಡೆ ಶಿಕ್ಷಕರು. ನಾವು ಮೂವರು ಕೈ ಜೋಡಿಸಿದಾಗ ಮಾತ್ರ ಮಗುವಿನ ಭವಿಷ್ಯ ಉತ್ತಮವಾಗುತ್ತದೆ. ಓನ್ಲಿ ಟೀಚರ್ ಸ್ಟೂಡೆಂಟ್ಲಿಂದ ಇದು ಆಗಲು ಅಸಾಧ್ಯ. ಆಗ್ಬೋದು 80% ಆ ಥರ 60% ಆಗ್ಬೋದು. ಆದರೆ ಯಾವಾಗ ನಾವು ಮೂವರು ಕೈ ಜೋಡಿಸಿದಾಗ 100% ಸಕ್ಸಸ್ ಸಾಧ್ಯ ಅಂತೇಳಿ ಈ ಥರ ಹೇಳಿ ಅವರಿಗೆ ನಮ್ಮ ತಂಡದ ಭಾಗ ಅಂತೇಳಿ ಒಂದು ಭಾವನೆ ಬರಬೇಕು. ನಮ್ಮ ಶಾಲೆಯ ಒಂದು ಭಾಗ ಅವರು, ಈ ಥರ ಅವರಿಗೆ ಫೀಲ್ ಕೊಡಬೇಕು. ಪವರ್ಫುಲ್ ಪ್ರಿನ್ಸಿಪಲ್ ಲೈನ್ ಲಾಸ್ಟಿಗ, ನಾವು ಕೇವಲ ವಿದ್ಯಾರ್ಥಿಗಳನ್ನು ದಾಖಲಾತಿ ಮಾಡಿಕೊಳ್ಳುವುದಿಲ್ಲ, ಅವರ ಭವಿಷ್ಯವನ್ನು ರೂಪಿಸುವ ಜವಾಬ್ದಾರಿ ಸ್ವೀಕರಿಸುತ್ತೇವೆ ಅಂತ ಹೇಳಿ ಅವರಿಗೆ ಭರವಸೆ ಮಾತನ್ನು ಕೊಡಬೇಕು. ಪೇರೆಂಟ್ಸ್ ಡೋಂಟ್ ವಾಂಟ್ ದ ಚೀಪೆಸ್ಟ್ ಸ್ಕೂಲ್, ದೇ ವಾಂಟ್ ಎ ಸ್ಕೂಲ್ ದೇ ಕಾನ್ ಟ್ರಸ್ಟ್. ಈ ರೀತಿಯ ಮಾತುಗಳು ದೀರ್ಘಕಾಲದ ವಿಶ್ವಾಸ ನಿರ್ಮಿಸುತ್ತವೆ. ವಿಶ್ವಾಸ ಬಂದಾಗ ದಾಖಲಾತಿ ಮತ್ತು ಫೀಸ್ ಸಂಭಾಷಣೆಗಳು ಸುಲಭವಾಗುತ್ತವೆ.